ಮಾಧ್ಯಮದ ಸ್ನೇಹಿತರಿಗೆ, ಹಿರಿಯರಿಗೆ, ತಮ್ಮೆಲ್ಲರಿಗೂ ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಈ ಮಾಧ್ಯಮ ಗೋಷ್ಠಿ ಹಾಗೂ ಇಲ್ಲಿನ ಕೆಲವು ಪ್ರಮುಖ ಓಟಗಾರರೊಂದಿಗೆ ಅವರ ನೇರ ಸಂದರ್ಶನ ಅಥವಾ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಬಹಳ ಒಂದು ಸಾಹಸದ ಕೆಲಸ. ಮೆಟ್ರೋ ಸಿಟಿ ಬಿಟ್ರೆ ಮುಂಬೈ, ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಕಲ್ಕತ್ತಾ ಇಂಥಲ್ಲಿ ಬಿಟ್ಟರೆ ಬೇರೆ ಟೈರ್ 2, ಟೈರ್ 3 ಇಂಥ ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ಮ್ಯಾರಥಾನ್ ಕಂಡಕ್ಟ್ ಮಾಡುವಂಥದ್ದು ಭಾಳ ಒಂದು ರೀತಿಯ ಕಷ್ಟದ ಕೆಲಸ. ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ವೃಕ್ಷೋತ್ಥಾನ್ ಇವತ್ತು 3 ವರ್ಷಗಳ ನಂತರ, ಹಿಂದೆ 3 ಬಾರಿ ಇಲ್ಲಿ ಮ್ಯಾರಥಾನ್ ನಾವು ಕಂಡಕ್ಟ್ ಮಾಡಿದ್ದೀವಿ. ಭಾಳ ಉತ್ತಮವಾದಂತಹ ಸಪೋರ್ಟ್ ನಮಗೆ ಸಿಕ್ಕಿತ್ತು. ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ 3 ವರ್ಷ ನಿಂತು ಹೋಗಿತ್ತು. ಈ ವರ್ಷ ಮತ್ತೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ರವರು ವಿಶೇಷ ಆಸಕ್ತಿಯನ್ನು ವಹಿಸಿ ಈ ವರ್ಷ ಈ ಹಾಫ್ ಮ್ಯಾರಥಾನನ್ನು ಹೆರಿಟೇಜ್ ರನ್ ಆಗಿ, ವೃಕ್ಷೋತ್ಥಾನ ಹೆರಿಟೇಜ್ ರನ್ ಆಗಿ ನಾವು ಈ ವರ್ಷ ಏರ್ಪಾಡು ಮಾಡಿದ್ದೀವಿ. ನಾಳಿನ ದಿನ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಈ ಹೆರಿಟೇಜ್ ರನ್ ನಡೀತಾ ಇದೆ. ಮುಖ್ಯವಾಗಿ ವೃಕ್ಷೋತ್ಥಾನ ಬಗ್ಗೆ ತಮಗೆಲ್ಲ ಗೊತ್ತಿದೆ. ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ. ವಿಜಯಪುರದಲ್ಲಿ ಮಳೆ ಪ್ರಮಾಣ ಭಾಳ ಕಡಿಮೆ. ಇಡೀ ರಾಷ್ಟ್ರದಲ್ಲಿನೇ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ವಿಜಯಪುರ ಒಂದು. ರಾಜಸ್ಥಾನದ ಕಚ್ ಬಿಟ್ಟರೆ ಕರ್ನಾಟಕದ ಬಿಜಾಪುರ ಲೋಯೆಸ್ಟ್ ರೈನ್ಫಾಲ್ ಡಾಟಾ ಲಾಸ್ಟ್ 100 ಡೇಸ್ ನೀವು ಡಾಟಾ ತೆಗೆದ್ರೆ ಲೋಯೆಸ್ಟ್ ರೈನ್ಫಾಲ್ ಇಲ್ಲಿ ಬಿಜಾಪುರದಲ್ಲಿ ರೆಕಾರ್ಡ್ ಆಗಿದೆ. ಸೊ ಇಲ್ಲಿ ಗಿಡಗಳು ಹಚ್ಚಬೇಕು, ಮರಗಳಾಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಬೆಳಿಬೇಕು, ತನ್ಮೂಲಕ ಇಲ್ಲಿ ಮಳೆ ಆಗ್ಬೇಕಂತಕ್ಕಂಥ ಒಂದು ಆಶಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದರ ಪರಿಣಾಮ ಭಾಳಷ್ಟು ಆಗಿದೆ. ವೃಕ್ಷೋತ್ಥಾನ ಆರಂಭಿಸಿದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಮೊದಲು ಅರಣ್ಯ ಇಲಾಖೆಯವರು ಸಸಿಗಳನ್ನು ನರ್ಸರಿಯಲ್ಲಿ ತಯಾರು ಮಾಡ್ತಿದ್ರು. ಕೊಡಬೇಕಾದ್ರೆ ಅವರು ಡಂಗರ ಹೊಡೆಸ್ತಿದ್ರು ಮತ್ತು ಪಾಂಪ್ಲೆಂಟ್ ಪ್ರಿಂಟ್ ಮಾಡ್ತಿದ್ರು. ಜನರಿಗೆ ತೊಗೊಂಡು ಹೋಗ್ರಿ ಅಂತ ಅಪೀಲ್ ಮಾಡ್ತಾ ಇದ್ರು. ಆದರೂ ಸಹಿತ ಜನ ತೊಗೊಂಡು ಹೋಗ್ತಾ ಇದ್ದಿಲ್ಲ. ಮರಗಳು, ಸಸಿಗಳು ಅಲ್ಲೇನೆ ನರ್ಸರಿಯಲ್ಲಿ ಉಳಿತಾ ಇದ್ವು. ಇವತ್ತು ಹೇಗಿದೆ ಅಂತಂದ್ರೆ ಜೂನ್ ತಿಂಗಳು ಬಂತಂದ್ರೆ ಸಾಕು, ಜನ ನರ್ಸರಿ ಮುಂದೆ ಹೋಗಿ ಪಾಳೆ ಹಾಸ್ತಾರೆ. ಎಸ್ಪೆಷಲಿ ಆಲ್ಮಟ್ಟಿ ಅಂತ ದೊಡ್ಡ ದೊಡ್ಡ ನರ್ಸರಿಯಲ್ಲಿ ರಾತ್ರಿನೇ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಲ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು. ಮತ್ತು ಈಗ ಅವರು ಫಾರೆಸ್ಟ್ನವರು ಈಗ ಕೂಪನ್ ಸಿಸ್ಟಮ್ ಮಾಡಿ ಒಂದು ದಿನಕ್ಕೆ ಇಷ್ಟೇ ಜನರಿಗೆ ಮಾತ್ರ ನಾವು ಸಸಿಗಳನ್ನು ವಿತರಣೆ ಮಾಡ್ತೇವೆ ಅನ್ನೋಷ್ಟರ ಮಟ್ಟಿಗೆ ಇದು ಜನರಲ್ಲಿ ಜಾಗೃತಿ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಬಿಜಾಪುರದಲ್ಲಿ ಹೈಯೆಸ್ಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದೆ. ನಾವು ಎಷ್ಟು ಅದನ್ನು ನೆಗ್ಲೆಕ್ಟ್ ಮಾಡಿವಂದ್ರೆ ನಮಗೆ ಅದರ ಮಹತ್ವಗಳೇ ನಮಗೆ ಭಾಳ ಜನರಿಗೆ ಗೊತ್ತಿಲ್ಲ. ಇವತ್ತು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ನಾವು ಹೋದ್ರೆ ಏನೂ ಇರೋಂಗಿಲ್ಲ. ಬಟ್ ಅವ್ರು ಶೋಕೇಸ್ ಮಾಡಿ ಅದನ್ನು ಎಕ್ಸಿಬಿಟ್ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದು, ಅದರಿಂದ ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು, ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಅವರು ಅದನ್ನು ಪ್ರಮೋಟ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆದ್ರೆ ಬಿಜಾಪುರದಲ್ಲಿ ಇಷ್ಟೆಲ್ಲ ದೊಡ್ಡ ಖಜಾನೆ ನಮ್ಮಲ್ಲಿ ಇದ್ರೂ ಸಹಿತ ನಾವು ಅದನ್ನು ಜನರಿಗೆ ತಲುಪಿಸ್ಲಿಕ್ಕೆ ವಿಫಲ ಆಗಿದ್ದೀವಿ. ಅದಕ್ಕೋಸ್ಕರನೇ ನಮ್ಮ CRDS ಅಂತ ಹೇಳಿ ಫೌಂಡೇಶನ್ ಅವರೆಲ್ಲ ಮೂಲತಃ ಬಿಜಾಪುರ ನಮ್ಮ BLD ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೇ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅವರು CRDS ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಈ ರೀತಿ ಹೆರಿಟೇಜ್ ಸೈಟ್ಗಳ ಡೆವಲಪ್ಮೆಂಟು, ಹೆರಿಟೇಜ್ ಸೈಟ್ಗಳ ಅಭಿವೃದ್ಧಿ, ಹೆರಿಟೇಜ್ ಸೈಟ್ಗೆ ಹೆಚ್ಚೆಚ್ಚು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜಾಪುರ ಹೆರಿಟೇಜ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕವನ್ನು ಅವರು ಹೊರತಂದಿದ್ದಾರೆ. ನಾಳೆ ಅದು ರಿಲೀಸ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಮ್ಯಾರಥಾನ್ ಅನ್ನ ಸಿಟಿಲಿನೇ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಕಲ್ಪನೆ. ಯಾಕಂದ್ರೆ ರೇಸ್ ನಾವು ಊರ ಹೊರಗಡೆ ಹೈವೇದ ಮೇಲೆ ಅಥವಾ ಯಾರು ಜನ ಇರ್ಲಾರ್ದಲ್ಲಿ ನಾವು ಮಾಡ್ಬೋದಾಗಿತ್ತು. ಯಾಕಂದ್ರೆ ಅಷ್ಟು ಜೀರೋ ಟ್ರಾಫಿಕ್ ಮಾಡ್ತಕ್ಕಂಥದ್ದು, ರಸ್ತೆ ಮಧ್ಯೆ ಓಡ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಹೊರಗಡೆ ಮಾಡಿಬಿಟ್ರೆ ಯಾರಿಗೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಬಿಜಾಪುರ ನಗರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಬಿಜಾಪುರ ನಗರದಲ್ಲಿ ಎಷ್ಟು ಯುವಕರು ಇವತ್ತಿದ್ದಾರೆ. ಹಿಂದೆ ಈ ಸ್ಪೋರ್ಟ್ಸ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಾಗಿತ್ತು. ಇವತ್ತು ಸ್ಪೋರ್ಟ್ಸ್ ಬಹಳಷ್ಟು ನೆಗ್ಲೆಕ್ಟ್ ಆಗಿದೆ. ಬಿಜಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಇತ್ತು, ಹಾಕಿ ಫೇಲ್ ಆಯಿತು. ಫುಟ್ಬಾಲ್ ಇತ್ತು, ಫುಟ್ಬಾಲ್ ಫೇಲ್ ಆಗಿದೆ. ಇವತ್ತು ಫುಟ್ಬಾಲ್ ಯಾರು ಆಡ್ತಾ ಇಲ್ಲ.
ಕ್ರಿಕೆಟು ಸ್ವಲ್ಪ ಮಟ್ಟಿಗಿತ್ತು. ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಹೊರತಾಗಿ ಕ್ರಿಕೆಟ್ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದೆ. ಗುಟ್ಕಾ ಸೇರಿದಂತೆ ಬೇರೆ ಬೇರೆ ಚಟಗಳ ದಾಸರಾಗಿ ಸ್ಪೋರ್ಟ್ಸ್ ಒಂದು ಏನು ಸ್ಪಿರಿಟ್ ಇತ್ತು, ಆ ಸ್ಪಿರಿಟ್ ಬಿಜಾಪುರದಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ. ಈ ರನ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಟ್ಲೀಸ್ಟ್ ನಾನು ಮಾಡದಿದ್ರು ನೋಡಿದ್ರೆ ಸಾಕು, ನನ್ನಲ್ಲಿ ಪ್ರೇರೇಪಣೆ ಇರ್ತದೆ. ನೆಕ್ಸ್ಟ್ ಇಯರ್ ಆದ್ರೂ ನಾನು ಮಾಡಬೇಕು, ನಾಳೆ ನಾನು ಓಡಬೇಕು. ಇವತ್ತು 3.5 ಕಿಲೋಮೀಟರ್ ಓಡದವ 5 ಕಿಲೋಮೀಟರ್ ಓಡಬೇಕು, 5 ಕಿಲೋಮೀಟರ್ ಓಡದವ 10 ಕಿಲೋಮೀಟರ್ ಓಡಬೇಕು, 10 ಕಿಲೋಮೀಟರ್ ಓಡದವ 21 ಕಿಲೋಮೀಟರ್ ಓಡಬೇಕಂತ ಒಂದು ಪ್ರಜ್ಞೆ ಆಟೋಮೆಟಿಕ್ ಆಗಿ ನಮ್ಮ ಯುವಕರಲ್ಲಿ, ನಾಗರಿಕರಲ್ಲಿ ಬರ್ತದೆ. ಇದರಿಂದ ಒಂದು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತದೆ. ಯಾಕಂದ್ರೆ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಇವತ್ತು ಅವರು ಇಡೀ ಜೀವಮಾನವನ್ನು ನಮಗೆ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ನಾಳೆ ಜನವರಿ 2ಕ್ಕೆ ಅವರು ನಮ್ಮನ್ನು ಅಗಲಿ 1 ವರ್ಷ ಆಗ್ತದೆ. ಇಡೀ ನಮ್ಮ ಓಟವನ್ನು ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಂಥ ಕ್ರೀಡೆಗಳ ಬಗ್ಗೆ, ಯುವಕರ ಬಗ್ಗೆ, ಸದೃಢ ಸಮಾಜದ ಬಗ್ಗೆ, ಸದೃಢ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಇತ್ತು, ಪ್ರೀತಿ ಇತ್ತು. ಆ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಈ ಒಂದು ಓಟ ನಡೀತಾ ಇದೆ. ಈಗ ನನ್ನ ಜೊತೆಗೆ CRDSN ಫೌಂಡೇಶನ್ನ ಶೋಭಾ ನಾಗನಗೌಡರವರಿದ್ದಾರೆ. ಅದರ ಜೊತೆಗೆ ಪ್ರಶಾಂತ್ ಹಿಪ್ಪರಿಗೆ ಅಂತ ಒಬ್ಬರು ಬಿಜಾಪುರದವರು ಅದ್ಭುತ ಪ್ರತಿಭೆ ಇದ್ದಾರೆ. ನಮ್ಗೆ ಯಾರಿಗೂ ಸಹಿತ ಇಂಥ ಕ್ರೀಡಾಪಟುಗಳನ್ನು ನಾವು ಗುರುತು ಮಾಡ್ಸಂಗಿಲ್ಲ. ದೊಡ್ಡ ದೊಡ್ಡ ಕ್ರೀಡಾಪಟುಗಳಂದ್ರೆ ಕ್ರಿಕೆಟ್ ಮಾತ್ರ ಕ್ರೀಡೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಪ್ರಶಾಂತ್ ಹಿಪ್ಪರಿಗೆ ಇಡೀ ದೇಶದಲ್ಲಿ ಬೇರೆ ಯಾರೂ ಮಾಡಲಾರದಂತ ಸಾಧನೆಯನ್ನು ಅವರು ಮಾಡಿದ್ದಾರೆ. ಅವರು ಬಿಜಾಪುರದಲ್ಲಿದ್ದಾರೆ. ನಮ್ಮ ಜನರಿಗೆ ಅದ್ರ ಪರಿಚಯನೇ ಇಲ್ಲ. ಆ ಪರಿಚಯಕ್ಕೋಸ್ಕರ ಇವತ್ತು ತಮ್ಮನ್ನ ಕರೆದಿದ್ದೀವಿ. ಅದೇ ರೀತಿ ಅವರು ತಮ್ಮ ಸ್ವವಿವರವನ್ನು ಅವರೇ ಹೇಳ್ತಾರೆ. ಡೆಕಾ ಐರನ್ ಮ್ಯಾನ್ ಅಂತ ಒಂದು ಸ್ಪರ್ಧೆ ಬ್ರಾಜಿಲ್ನಲ್ಲಿ ಆಗಿದ್ದು 2023 ಬ್ರಾಜಿಲ್ನಲ್ಲಿ ಆದಂತಹ ಡೆಕಾ ಐರನ್ ಮ್ಯಾನ್ ನಲ್ಲಿ ಭಾಗವಹಿಸಿ ವಿಜೇತರಾದಂತಹ ಪ್ರಥಮ ವ್ಯಕ್ತಿ, ಭಾರತದ ಪ್ರಪ್ರಥಮ ವ್ಯಕ್ತಿ. ಆ ಡೆಕಾ ಐರನ್ ಮ್ಯಾನ್ ನ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನು ಇರ್ತದೆ ಅಂತಕ್ಕಂಥ ವಿವರಗಳನ್ನು ಅವ್ರು ಹೇಳ್ತಾರೆ. ಅದರ ಜೊತೆಗೆ ನಮ್ಮ ಹಿರಿಯರು, ಬಿಜಾಪುರದ ಹಿರಿಯ ನಾಗರಿಕರಾದಂತಹ ಶ್ರೀ ಭೀಮ್ಸಿ ಬಿರಾದರ ಬಾಗಾದಿಯವರು, ಬಬಲೇಶ್ವರ ಗ್ರಾಮಸ್ಥರು, ಪ್ರಥಮ ದರ್ಜೆ ಗುತ್ತಿಗೆದಾರರಿದ್ದಾರೆ. ಅವ್ರದ್ದು ಎಷ್ಟು ಹವ್ಯಾಸ ಇದೆ ಅಂದ್ರೆ, ದೊಡ್ಡ ಗುತ್ತಿಗೆದಾರರು. ನಾವು ಬಹಳ ಜನ ಏನ್ ಮಾಡ್ಕೊಳ್ತೇವೆ ಅಂತಂದ್ರೆ, ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿಂದ 16 ಕಿಲೋಮೀಟರ್ ಯಾವುದು ಅರಕೇರಿ ಅಮೋಕ್ಷ ದೇವಸ್ಥಾನ ಅಲ್ಲಿವರೆಗೂ ತಮ್ಮ ತಂಡ ಕರ್ಕೊಂಡು ಅರ್ಲಿಯಿಂದ ಮಾರ್ನಿಂಗ್ ಅವರು ವಾಕ್ ಜಾಗ್ ಅವ್ರು ಹೋಗ್ತಾ ಇರ್ತಾರೆ. ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು 21 ಕಿಲೋಮೀಟರ್ ಅಲ್ಲಿ ಅವರು ನಮ್ಮೆಲ್ಲರ ಜೊತೆ ಅವರು ಓಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯರ ತಾಯಿ ಬಂದಿದ್ದಾರೆ. ಇವರಿಗೆ ಅರೌಂಡ್ ಎಷ್ಟು 72 ಸುಲತಾ ಕಾಮತ್ ಅಂತ ಹೇಳಿ 72 ವಯಸ್ಸು. ಎಷ್ಟು ಓಡ್ತಾ ಇದ್ರು? 21 ಕಿಲೋಮೀಟರ್ ಅವರು ಓಡ್ತಾ ಇದ್ದಾರೆ. ಇದೇನು ಪ್ರಥಮ ಅಲ್ಲ. ಮಣಿಪಾಲ್ ಮ್ಯಾರಥಾನ್ 2006ರಿಂದ 23 ತನಕ 21 ಕಿಲೋಮೀಟರ್ ನಾನೇ ಓಡಿದ್ದು. ಮತ್ತೆ ಅದರ ನಂತರ ಮೊನ್ನೆ ಗೋವಾ ಮ್ಯಾರಥಾನ್ ಸೆಕೆಂಡ್ ಬಂದೆ 50 ವರ್ಷದವರೊಟ್ಟಿಗೆ ಓಡಿ. ಮತ್ತೆ ಮ್ಯಾಂಗ್ಳೂರ್ ಮ್ಯಾರಥಾನ್ ಸೆಕೆಂಡ್ ಬಂದೆ 50 ವರ್ಷದವರೊಟ್ಟಿಗೆ. ಅವ್ರನ್ನೇನು ಸರ್ 70 ಓಡದೇ ಇಲ್ಲ, ನಮ್ಮ ಕ್ಯಾಟಗರಿ ಇರಲಿಲ್ಲ. ಅದರ ನಂತರ ಖಾನಾಪುರ ಮ್ಯಾರಥಾನ್ ಫಸ್ಟ್ ಬಂದೆ. ಮತ್ತೆ ಬಿಜಾಪುರ ಮ್ಯಾರಥಾನ್, ಅದು ಬಿಜಾಪುರ ಅಲ್ಲ, ಹುಬ್ಳಿ ಮ್ಯಾರಥಾನ್ ಅದರಲ್ಲಿ ಫಸ್ಟ್ ಬಂದೆ. ಈಗ ಬಿಜಾಪುರ ಮ್ಯಾರಥಾನ್ ಇವರಿಗೆ ಮಂಗಳೂರು ಕ್ಲಬ್ಬಿನವ್ರು ಹೇಳಿದ್ರಂತೆ 72 ವರ್ಷದವ್ರು ಸುಲತಾ ಕಾಮತ್ ಇದ್ದಾರೆ ಅವರ ನೀವು. ಮತ್ತು ಇವರು ನನಗೆ ಫೋನ್ ಮಾಡಿ ನಿಮ್ಮದು ಬಯೋಡಾಟಾ ಕೊಡಿ. 22 ಸಲ ನಾನು ಇಂಟರ್ನ್ಯಾಷನಲ್ ಹೋಗಿದ್ದೇನೆ. ಅದು ಮಾಸ್ಟರ್ ಅಥ್ಲೆಟಿಕ್ 10,000 5,000 ಅದರಲ್ಲಿ ಟೇಬಲ್ ಚೆಸ್ ಎಲ್ಲ ಮಾಡಿದ್ದೇನೆ. ಅದರಲ್ಲಿ 1,100 ಮೆಡಲ್ ಉಂಟು ನನ್ನ ಹತ್ರ. ಆದರೆ ಗೌರ್ಮೆಂಟ್ ಏನು ನಮಗೆ ಪೆನ್ಷನ್ ಕೊಡೋದಿಲ್ಲ, BPL ಕಾರ್ಡು ಕೊಡೋದಿಲ್ಲ. ಹೇಳ್ತಾರೆ 70 ಇಷ್ಟು ಅವರ ಒಂದು ಕ್ರೀಡೆಯ ಸಾಧನೆ ಎಷ್ಟು ಹುಮ್ಮಸ್ಸಿದೆ ನೋಡಿ. ಸೊ ಇದು ಇಂಥ ಸುಮಾರು 100 ಜನ ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ಜೊತೆ ಬಿಜಾಪುರದವರೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆದಂತವ್ರು ಇಬ್ರು ನಮ್ಮ ಸ್ನೇಹಿತರಿದ್ದಾರೆ. ಸಂಗಮೇಶ್ ಪಟ್ನಾಡ್ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿ. ಅದೇ ರೀತಿ ರಘು ಸಾಲೋಟಗಿ ಎಲ್ಲಿದ್ದಾರೆ? ರಘು ಸಾಲೋಟಗಿ ಮುಂದೆ. ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಆ ಹೆಪ್ಪುಗಟ್ಟಿದ ಏನು ಪೆಂಗಾಂಗ್ ಲೇಕ್ ಇರ್ತದೆ, ಪೆಂಗಾಂಗ್ ಸರೋವರದ ಹೆಪ್ಪುಗಟ್ಟಿದ ಸರೋವರದ ಮೇಲೆ ದ ಲಾಸ್ಟ್ ರನ್ ಅಂತ ಒಂದು ಏರ್ಪಾಡು ಮಾಡಿದ್ರು. 21 ಕಿಲೋಮೀಟರ್ ಓಟದಲ್ಲಿ, ಯಾಕಂದ್ರೆ ಮೈನಸ್ ಟೆಂಪರೇಚರ್ ನಲ್ಲಿ ಓಡತಕ್ಕಂಥದ್ದು ಅದನ್ನು ಮಾಡಿದ್ದಾರೆ. ಬಹಳ ಜನ ಇವತ್ತು ಬಿಜಾಪುರದಲ್ಲಿ ಇಂಥವರೆಲ್ಲ ಇದ್ದಾರೆ. ಇದೆಲ್ಲರನ್ನ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಇವತ್ತಿನ ಅವ್ರ ಜೊತೆ ತಮ್ಮ ಮಾತುಕತೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ. ಬಿಜಾಪುರ ವೃಕ್ಷೋತ್ಥಾನ ಹೆರಿಟೇಜ್ ಜರ್ನಿಗೆ ತಾವು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಸಪೋರ್ಟ್ ಅನ್ನು ಮಾಡಿ ಕವರೇಜ್ ಅನ್ನು ಮಾಡಿದಿರಿ. ನಾಳೆ ನಮ್ದು ಕೊನೆಯ ದಿನ. ಅತ್ಯದ್ಭುತವಾದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದೆ. ಬಹಳ ಜನ ಇವತ್ತು ಹೋದ ಸಲ ನಮ್ಮ ಹಿಂದಿನ ಎಲ್ಲ ದಾಖಲೆಗಳನ್ನು ನೋಡಿದ್ರೆ 21 ಕಿಲೋಮೀಟರ್ ಇಸ್ ಎ ವೆರಿ ಸೀರಿಯಸ್ ರನ್.
ಬಹಳ ಜನ ಸೀರಿಯಸ್ ರನ್ನರ್ಸ್ ಮಾತ್ರ ಅದರಲ್ಲಿ ಭಾಗವಹಿಸಬೇಕು. ನಮ್ದು 150 ದಾಟಿರಲಿಲ್ಲ ಇದುವರೆಗೂ. ಹಿಂದಿನ 3 ಮ್ಯಾರಥಾನು ಇವತ್ತು 525 ಜನ ಇವತ್ತು 21 ಕಿಲೋಮೀಟರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಮ್ಮ ಸಪೋರ್ಟ್ ಹೇಗಿದ್ರೆ, ಜನರ ಸಪೋರ್ಟ್ ಹೇಗಿದ್ರೆ, ಬಹುತೇಕ ಮುಂದಿನ 4-5 ವರ್ಷಗಳಲ್ಲಿ ಬಿಜಾಪುರ ಮ್ಯಾರಥಾನ್ ಇಡೀ ದೇಶದಲ್ಲೇ ಒಂದು ಅತ್ಯುತ್ತಮವಾದಂತಹ ಸಿಸ್ಟಮೆಟಿಕ್ ಮ್ಯಾರಥಾನ್ ಆಗಲಿಕ್ಕೆ ಸಾಧ್ಯ ಇದೆ. ನಾನು ನಿನ್ನೆ ನೋಡಿದೆ, ನಮ್ಮ ಆಫೀಸ್ಗೆ ಛತ್ತೀಸ್ಗಢದಿಂದ ಒಬ್ಬರು ವ್ಯಕ್ತಿ ರೈಲ್ವೆ ಸ್ಟೇಷನ್ ಇಂದ ಇಳ್ಕೊಂಡ್ಬಂದು ಸೀದಾ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಹೋಟೆಲ್ ಹುಡ್ಕೊಂಡು ಹೋದ್ರು. ಅಸ್ಸಾಂದಿಂದ ಒಬ್ಬ ಮಹಿಳೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿತ್ತು, ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಅದೇ ರೀತಿ ಮಹಾರಾಷ್ಟ್ರದಿಂದ, ಗುಜರಾತ್ನಿಂದ, ರಾಜಸ್ಥಾನದಿಂದ, ಬೆಂಗಳೂರಿನಿಂದ, ಬೇರೆ ಬೇರೆ ಕಡೆಯಿಂದ ಇವತ್ತು ಬಹಳ ಜನ ಬರ್ತಾ ಇದ್ದಾರೆ. ಬಿಜಾಪುರದ ಎಲ್ಲ ಹೋಟೆಲ್ಗಳು ಇವತ್ತು ಫುಲ್ ಆಗಿದೆ. ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ, ಇವತ್ತು ನೆಂಟರ ಮನೆಯಲ್ಲಿ ಜನ ಇದ್ದುಕೊಂಡು ಇವತ್ತು ಓಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಸ್ವಲ್ಪ ಇವತ್ತಿನ ವೃಕ್ಷೋತ್ಥಾನದ ಯಾರು ಫೇಸರ್ಸ್ ಇದ್ದಾರೆ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಧ್ಯಮದವ್ರ ಮುಂದೆ, ಯಾಕಂದ್ರೆ ಹೆಚ್ಚಿನ ಸಮಯ ಇಲ್ಲ, ಒಂದು 10-15 ನಿಮಿಷಗಳಲ್ಲಿ ಎಲ್ಲರದು ಇಂಟರ್ವ್ಯೂ ಆಗಬೇಕು ಮತ್ತು ಮಾತುಕತೆ ಆಗಬೇಕು. ನಾನು CAS ಫೌಂಡೇಶನ್ ಅಂತ ಡೈರೆಕ್ಟರ್. ಸೊ ಬ್ಯಾಂಗ್ಳೂರಿನಿಂದ ನಾವು ಸುಮಾರು ಐತಿಹಾಸಿಕ ಸ್ಮಾರಕಗಳನ್ನು ನಾವು ನೋಡಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿ, ವಿ ಆರ್ ಆ್ಯಕ್ಚುಲಿ ಲುಕಿಂಗ್ ಆಟ್ ಎಕ್ಸ್ಪ್ಲೋರಿಂಗ್ ದ ಅನ್ಎಕ್ಸ್ಪ್ಲೋರ್ಡ್ ಹೆರಿಟೇಜ್ ಪ್ಲೇಸಸ್ ಇನ್ ಕರ್ನಾಟಕ. ಸೊ ನಾವು MB ಪಾಟೀಲ್ ಸರ್ಗೆ ಹೋಗ್ಬಿಟ್ಟು ಹೇಳಿದ್ವಿ, ಈ ಥರ ಹಿಂಗೆ ನಾವು ಒಂದು ಹೆರಿಟೇಜ್ ರನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸರ್ದು ತುಂಬಾನೇ ಸಪೋರ್ಟ್. ಐ ಎಕ್ಸ್ಟೆಂಡ್ ಮೈ ಸಪೋರ್ಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಟು MB ಪಾಟೀಲ್ ಸರ್, because without his support we would have not been able to do this, and it is like a dream come true for me for doing this ಹೆರಿಟೇಜ್ ಮ್ಯಾರಥಾನ್ ರನ್. ಜನರು ಎಲ್ಲರೂ ಮ್ಯಾರಥಾನ್ ರನ್ ಅಲ್ಲಿ ಭಾಗವಹಿಸ್ತಾರೆ, ಬಟ್ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿಕೊಂಡು ಓಡೋದು ಅದು ತುಂಬಾ ಅದ್ಭುತ ರನ್. ಐ ಥಿಂಕ್ ಐ ಬಿಲೀವ್ ಆಲ್ ದೋಸ್ ಥಿಂಗ್ಸ್. ಸೊ ಜನರು ಐ ಮೀನ್ ದೇ ಹ್ಯಾವ್ ಗಾನ್ ಟು ಇಂಟರ್ನ್ಯಾಷನಲ್ ರನ್ಸ್, but people want to come here to this Bijapur city and they want to experience this heritage run. ಈ ರನ್ ಅಲ್ಲಿ ನಾವು ಸುಮಾರು ಹೆರಿಟೇಜ್ ಸ್ಮಾರಕಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಸರ್ ಹೇಳ್ದಂಗೆ 521 ಕಿಲೋಮೀಟರ್ಸ್ ನೋಂದಣಿ ಮಾಡಿದ್ದಾರೆ. ಆಮೇಲೆ 300-410 ಕಿಲೋಮೀಟರ್ ರನ್ಸ್ ಅಲ್ಲಿ ನೋಂದಣಿ ಮಾಡಿದ್ದಾರೆ. ಸೊ ಇಟ್ ಈಸ್ ಎ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಅವರ್ ವೃಕ್ಷೋತ್ಥಾನ ಹೆರಿಟೇಜ್ ಟೀಮ್. ಸೊ ನಾವು ನಮ್ಮ ಜೊತೆ ಇರೋರು ಮನೋಜ್ ರಾಮ, ಅವರು ಐರನ್ ಮ್ಯಾನ್ ವಿಚ್ ಇಸ್ ದಟ್ ಐರನ್ ಮ್ಯಾನ್ ಟ್ರೈಲಥಾನ್. ಸೊ ಅದರಲ್ಲಿ ಅವರು ಭಾಗವಹಿಸಿ, ದೇ ಆರ್ ಇನ್ ಇಂಟರ್ನ್ಯಾಷನಲ್ ರನ್. ಸೊ ಮೇ ಬಿ ಐ ಜಸ್ಟ್ ಗಿವ್ ಇಟ್ ಟು ದೆಮ್, ಸೊ ಕ್ವಿಕ್ಲಿ ದೇ ಕ್ಯಾನ್ ಜಸ್ಟ್ ಇಂಟ್ರೊಡ್ಯೂಸ್ ದೇರ್ ಅಚೀವ್ಮೆಂಟ್ಸ್. What is CRDS? What is CRDS? Yeah. CRDS Foundation. CRDS Foundation andre Center for Research and Development on Sustainability. So basically it is exploring the Center for Research and Development Center for Research and Development on Sustainability. So basically it is it's a non-profit organization which is focused on preserving, protecting and promoting heritage structures in Karnataka. So heritage runs is one of the component of this organization. So through our heritage runs we want to preserve, protect and promote our heritage structures in Karnataka. So this is the first project. ನಾನು ಇಲ್ಲಿ BLD 1993 to 1998 ಅಲ್ಲಿ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿರೋದು. So I have done my masters in town planning, and then afterwards we have a team where we are researching lot of heritage structures which are in Karnataka. These are not explored. These are not the explored cities. ಸೊ ಅದನ್ನೆಲ್ಲ ನಾವು ಮಾಡಿಬಿಟ್ಟು ಡಾಕ್ಯುಮೆಂಟೇಶನ್ ಮಾಡಿ ನಾವು ಜನರಿಗೆ ಅದನ್ನು ಪ್ರಮೋಟ್ ಮಾಡೋಣ ಅಂತಂತ ನಮ್ಮ ಉದ್ದೇಶವಾಗಿದೆ. ಸೊ ನಮ್ಮ ಜೊತೆ ಒಂದು 10 ಜನ ಕೋರ್ ಕಮಿಟಿ ಮೆಂಬರ್ಸ್ ಇದ್ದಾರೆ. ಸೊ ದೇ ಆರ್ ವೆರಿ ಮಚ್ ಇನ್ವಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಕ್ಸ್. ಇಲ್ಲಿವರೆಗೆ ಎಷ್ಟು ಡೆವಲಪ್ಮೆಂಟ್ ಮಾಡ್ರಿ ಮೇಡಮ್? ಸರ್
ಮಾನ್ಯುಮೆಂಟ್ ಅಡಾಪ್ಟ್ ಮಾಡಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ರೆ ತೋರಿಸಿ. ಸರ್ ಇವಾಗ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಂದು ಫಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಬಿಜಾಪುರ್ದು. ಬಿಜಾಪುರ್ ಈಸ್ ಹ್ಯಾವಿಂಗ್ ದ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್ ಇನ್ ವರ್ಲ್ಡ್. ಸೊ ಹೌ ಮೆನಿ ಪೀಪಲ್ ಹ್ಯಾವ್ come to Bijapur was my question. I have been doing lot of research and I have the statistical figures. How many people have come from other countries? ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಅನ್ನೋದು ನನ್ನ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ನನಗೇನಂದ್ರೆ ಈ ಮುಂದಿನಿಂದ ಇದರಿಂದ ದೇರ್ ಶುಡ್ ಬಿ ಮಲ್ಟಿಪಲ್ ಫೋಲ್ಡ್ ಆಫ್ ಇನ್ಕ್ರೀಸ್ ಆಫ್ ಟೂರಿಸ್ಟ್ ಇನ್ ಕರ್ನಾಟಕ, ಇನ್ ಬಿಜಾಪುರ್. So, in the next coming years, I want to increase the number of tourists who can come to Bijapur and witness these monuments, heritage monuments in Bijapur. So it has beautiful heritage structures we have been witnessing these heritage structures in Bijapur. We want to showcase that to other communities as well. ಸೊ ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ಮುಂದಿನ ವೃಕ್ಷಾತನ್ ಹೆರಿಟೇಜ್ ರನ್ನಲ್ಲಿ ಮಿನಿಮಮ್ 15,000-20,000 ಜನಗಳು ಪಾರ್ಟಿಸಿಪೆಂಟ್ಸ್ ಇರಬೇಕು ಅಂತ ನಮ್ಮ ಉದ್ದೇಶ. ಅದು ಜನರು ಬೇರೆ ಬೇರೆ ರಾಜ್ಯದಿಂದ, ಬೇರೆ ಇಂಟರ್ನ್ಯಾಷನಲ್ ಇದರಿಂದನೂ ಕಂಟ್ರೀಸಿಂದನೂ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ಶೋಭಾ ಮ್ಯಾಮ್, ರಿಕ್ವೆಸ್ಟ್ ಯು ಜಸ್ಟ್ ಅನೌನ್ಸ್ ಆಲ್ ದಿ